2024-25 ಸಾಲಿನಲ್ಲಿ 331,47,80,000 ರೂಪಾಯಿ ಠೇವಣಿ ಇದ್ದದ್ದು 2025-26 ಸಾಲಿನಲ್ಲಿ 380,96,89,891 ರೂಪಾಯಿ ಠೇವಣಿ ಆಗಿದೆ. ಅಂದರೆ 17.04% ಠೇವಣಿ ಹೆಚ್ಚಳ ಆಗಿದೆ. ಅಂದರೆ 56,49,9,865 ರೂಪಾಯಿ ಠೇವಣಿ ವೃದ್ಧಿಯಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತೆ. ಈಗ ಪ್ರಸ್ತುತ ಬ್ಯಾಂಕಿನಲ್ಲಿ 401 ಕೋಟಿ ಠೇವಣಿ ಇದೆ. ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ವರ್ಷಕ್ಕೆ 500 ಕೋಟಿ ಠೇವಣಿ ತಲುಪುವ ಒಂದು ಟಾರ್ಗೆಟ್ ಗುರಿಯನ್ನು ನಾವು ಹಾಕಿರುತ್ತೇವೆ. ಇನ್ನು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಸಾಲ ಮತ್ತು ಮಂಗಳಗಳು 2024-25 ಸಾಲಿನಲ್ಲಿ 244,9,17,914 ರೂಪಾಯಿ ಸಾಲವನ್ನು ನೀಡಿದ್ದು 2025-26 ಸಾಲಿನಲ್ಲಿ 276,21,97,326 ರೂಪಾಯಿ ಸಾಲವನ್ನು ನೀಡಿದೆ. ಅಂದರೆ 31/3/2026ಕ್ಕೆ ಸಿ.ಡಿ ರೇಷಿಯೋ 71.19% ಇತ್ತು. ಅಂದರೆ ಈ ಸಾಲ ನೀಡುವಿಕೆಯಲ್ಲಿ 13.14% ಸಾಲ ನೀಡುವಲ್ಲಿ ಪ್ರಗತಿಯನ್ನು ಬ್ಯಾಂಕ್ ಕಂಡಿದೆ. ಈಗ ಪ್ರಸ್ತುತ 283 ಕೋಟಿ ಸಾಲವನ್ನು ನೀಡಿದೆ. ಈಗ ಸಿ.ಡಿ ರೇಷಿಯೋ ಪ್ರಸ್ತುತ 70.68% ಆಗಿರುತ್ತದೆ. ಪರಬಾಕಿ ಸಾಲ ಭದ್ರತಾ ಸಾಲ ನಮ್ಮ ಬ್ಯಾಂಕಿನಲ್ಲಿ ಅಂದರೆ ಸೆಕ್ಯೂರ್ಡ್ ಲೋನ್ಸ್ 98.81% ಇದೆ. ಭದ್ರತೆ ಇಲ್ಲದ ಶ್ಯೂರಿಟಿ ಲೋನ್ಸ್ಗಳು 1.19% ಇದೆ. ಹಾಗೆ ಸಾಲ ಕೊಡುವ ಬಗ್ಗೆ ಲೋನ್ ರೂಲ್ಸ್ ಇರ್ತದೆ. ಸಾಲವನ್ನು RBI ಗೈಡ್ಲೈನ್ಸ್ ಪ್ರಕಾರವೇ ನೀಡಲಾಗ್ತದೆ. ಪ್ರತಿ ತಿಂಗಳು RBI ಸಾಲದ ಮುಂಗಡ ಬಗ್ಗೆ, ಡೆಪಾಸಿಟ್ ಬಗ್ಗೆ, ರಿಕವರಿ, ಡೈಲಿ NPA ಬಗ್ಗೆ ಮಾಹಿತಿಯನ್ನು ನಾವು ನೀಡಬೇಕಾಗ್ತದೆ. ಹಾಗೆ RBI ಬ್ಯಾಂಕ್ನ ವ್ಯವಹಾರವನ್ನು ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇರುತ್ತದೆ. ಹಾಗೆ NPA ಬಗ್ಗೆ ಅನುತ್ಪಾದಕ ಸಾಲಗಳು 2024-25 ಸಾಲಿನಲ್ಲಿ ಗ್ರಾಸ್ NPA 6.44% ಇದ್ದದ್ದು. ಅಂದರೆ ನೆಟ್ NPA 2.91% ಇತ್ತು. ಹಾಗೆ ವರದಿ ಸಾಲಿನಲ್ಲಿ NPA 2025-26 ಸಾಲಿನಲ್ಲಿ ಗ್ರಾಸ್ NPA 5.68%, ನೆಟ್ NPA 2.30% ಆಗಿರುತ್ತದೆ. ಅಂದರೆ ನಮ್ಮ ಬ್ಯಾಂಕಿನ ಒಟ್ಟು 12,572 ಸಾಲದ ಖಾತೆಗಳಲ್ಲಿ 216 ಸಾಲದ ಖಾತೆಗಳಿಂದ NPA ಆಗಿ 12,67,89,000 ಸಾಲ ವಸೂಲಾಗಲಿಲ್ಲ. ಅಂದರೆ 260,54,08,326 ರೂಪಾಯಿ ಸಾಲವನ್ನು ವಸೂಲು ಮಾಡಲಾಗಿದೆ. ಆದರೆ ನೆಟ್ NPA ಕಳೆದ ಸಾಲಿಗಿಂತ 0.61% ಕಮ್ಮಿಯಾಗಿದೆ. ನಮ್ಮ ಬ್ಯಾಂಕಿನ NPA ಈ ವರ್ಷ 3%ಗಿಂತ ಕಮ್ಮಿ ಇರುವುದರಿಂದಾಗಿ RBI ಪರ್ಮಿಷನ್ ಇಲ್ಲದೆ ಸುಮೋಟವಾಗಿ ಒಂದು ಬ್ರಾಂಚನ್ನು ನಾವು ಪರ್ಮಿಷನ್ ಇಲ್ಲದೆ ಮಾಡಬಹುದಾಗಿದೆ. ಹಾಗೆ CRAR ಅದು 12%ಗಿಂತ ಕಮ್ಮಿ ಇದ್ದರೆ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ನಮ್ಮ ಬ್ಯಾಂಕಿನ CRAR 12.35% ಇದ್ದರಿಂದ ಸುಮೋಟವಾಗಿ ಒಂದು ಬ್ರಾಂಚನ್ನು ಮಾಡಲಿಕ್ಕೆ ನಮಗೆ ಅಧಿಕಾರ ಬಂದಿದೆ. ಇನ್ನು ಸಾಲ ವಸೂಲಾತಿ ಬಗ್ಗೆ ಸಾಲ ಪಡೆದುಕೊಂಡವರು ಸೂಕ್ತ ಸಮಯದಲ್ಲಿ ಸಾಲ ಮರುಪಾವತಿ ಮಾಡಿ ಬ್ಯಾಂಕಿನ ಪ್ರಗತಿಗೆ ಸಹಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ಸಾಲ ವಸೂಲಾತಿ ಬಗ್ಗೆ ಸರ್ಫೇಸಿ ಆಕ್ಟ್ ಪ್ರಕಾರ 21 ಪ್ರಕರಣಗಳಲ್ಲಿ ಒಟ್ಟು 9 ಪ್ರಕರಣ ಮುಕ್ತಾಯವಾಗಿದ್ದು ಬಾಕಿ ಪ್ರಕರಣಗಳು ಸಾಲ ವಸೂಲಾತಿಯ ಪ್ರಕ್ರಿಯೆಯಲ್ಲಿ ಇರುತ್ತದೆ. ಈ ಬಗ್ಗೆ ಶ್ರೀ ದೇವಿ ಸೊಲ್ಯೂಷನ್ಸ್ ಮೈಸೂರು ಇವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇನ್ನು ಕರ್ನಾಟಕ ಸಹಕಾರ ಮಹಾಮಂಡಳ ಫೆಡರೇಷನ್ ಇದರ ವ್ಯಾಪ್ತಿಯಲ್ಲಿ ಬರುವ ಕೋಆಪರೇಟಿವ್ ಕೋರ್ಟ್ ಬೆಂಗಳೂರಿನಲ್ಲಿ ದಾವೆ ಹೂಡಿ ಸಾಲ ವಸೂಲಾತಿ ಕ್ರಮವನ್ನು ಜರುಗಿಸುತ್ತಿದ್ದೇವೆ. ಒಟ್ಟು 96 ಸಾಲದ ಖಾತೆಗಳಲ್ಲಿ ವರದಿ ಸಾಲಿನಲ್ಲಿ 53 ಎಕ್ಸಿಕ್ಯೂಷನ್ ಪಿಟಿಷನ್, 30 ಪ್ರಕರಣದಲ್ಲಿ ಅವಾರ್ಡ್ ಪಾಸ್ ಆಗಿದೆ. ಹಾಗೆ ಮಿಕ್ಕುಳಿದ 13 ಪ್ರಕರಣ ನೋಟಿಸ್ ಹಂತದಲ್ಲಿ ಇರುತ್ತದೆ. ನಮ್ಮ ಬ್ಯಾಂಕ್ನಲ್ಲಿ ಲೋನ್ ರಿಕವರಿ ಬಗ್ಗೆ ಒಂದು ಕಮಿಟಿಯನ್ನು ರಚನೆ ಮಾಡಿಕೊಂಡು ಪ್ರತಿ ತಿಂಗಳು ಬ್ರಾಂಚ್ ಮ್ಯಾನೇಜರ್ಸ್ ಸಭೆಯನ್ನು ಸಾಲ ವಸೂಲಾತಿ ಬಗ್ಗೆ ನಾವು ನಡೆಸ್ತೇವೆ. ಹಾಗೆ ವಿಮರ್ಶೆಯನ್ನು ಮಾಡ್ತಾ ಇರ್ತೇವೆ. ಹಾಗೆ OTS ಕಮಿಟಿ ಅಂತ ಹೊಸದಾಗಿ ಒಂದು ರಚನೆ ಆಗಿದೆ. ಇದು ಮೊದಲು ನಮಗೆ ಅಧಿಕಾರ ಇರಲಿಲ್ಲ. BR ಆಕ್ಟ್ 2020ಯಲ್ಲಿ ಅಮೆಂಡ್ಮೆಂಟ್ ಆದ ನಂತರ ನಾವು OTS ಕಮಿಟಿಯನ್ನು ರಚಿಸಲಿಕ್ಕೆ ನಮಗೆ ಅಧಿಕಾರ ಬಂದಿದೆ. ಹೊರಬಾಕಿ ಸಾಲಗಳನ್ನು OTS ಪ್ರಕಾರ ವಸೂಲಾತಿಗೆ ಅವಕಾಶ ಇದೆ. OTS ಸ್ಕೀಮ್ ಪ್ರಕಾರ ಮತ್ತು RBI ಗೈಡ್ಲೈನ್ಸ್ ಪ್ರಕಾರ ಹಳೆಯ ಸಾಲ ವಸೂಲಾತಿಗೆ ಕ್ರಮವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು RBI ಬ್ಯಾಂಕಿಗೆ ನೀಡಿದ್ದರಿಂದ ಈ ಮೊದಲು ಅಧಿಕಾರ ಈಗಿನ ನೀಡಿದ್ದರಿಂದ ನಾವು ಈ ಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎಜೆಂಡಾ ನಂಬರ್ 9ರಲ್ಲಿ ಹೇಳಿದ ಪ್ರಕಾರ ಅದರಂತೆ ವರದಿ ಸಾಲಿನಲ್ಲಿ
OTS ಸ್ಕೀಮ್ ಪ್ರಕಾರ 26 NPA ಖಾತೆಗಳಿಂದ ಒಟ್ಟು 4,68,93,294 ಸಾಲ ವಸೂಲಾತಿ ಮಾಡಿಕೊಂಡು ಮುಕ್ತಾಯ ಮಾಡಲು RBI ಗೈಡ್ಲೈನ್ಸ್ ಪ್ರಕಾರ ಅವಕಾಶ ಇರುತ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. RBI ಸೂಚನೆ ಪ್ರಕಾರ 10 ವರ್ಷಗಳ ಮೇಲ್ಪಟ್ಟು ವಸೂಲಾಗದ ಬಹು ಬಾಕಿ ಸಾಲಗಳ ಖಾತೆಯನ್ನು OTS ಪಾಲಿಸಿ ಪ್ರಕಾರ OTS ಕಮಿಟಿಯಲ್ಲಿ ಇಟ್ಟು ಬೋರ್ಡ್ ಅಪ್ರೂವಲ್ ಪಡೆದು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಸದಸ್ಯರ ಗಮನಕ್ಕೆ ತಂದು OTS ಸ್ಕೀಮ್ ಪ್ರಕಾರ ಸಾಲ ವಸೂಲು ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಇನ್ನು BDDR ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ ರಿಸರ್ವ್ಸ್ ಅಂತ ಬ್ಯಾಂಕ್ಗಳ ಸೃಷ್ಟಿಯಾದ ಸಾಲಗಳು ವಸೂಲಾಗಲು ವಿಳಂಬವಾಗಬಹುದಾದ ಅಥವಾ ಸಾಲ ವಸೂಲಾಗುವುದು ಅನುಮಾನಾಸ್ಪದವಾಗಬಹುದು ಅನ್ನುವಂಥದ್ದು ಸಾಲಗಳ ಪೈಕಿ. ಇದರಿಂದ ಬ್ಯಾಂಕಿಗೆ ಮುಂದೆ ಆಗಬಹುದಾದಂತಹ ನಷ್ಟವನ್ನು ಸರಿದೂಗಿಸಲು ಮಾಡುವ ಮೀಸಲಿಗೆ BDDR ಅಂತ ಹೇಳಿ ನಾವು ಕರೀತೇವೆ. ಕೆಟ್ಟ ಮತ್ತು ಸಂಶಯಾಸ್ಪದ ಸಾಲದ ಬಗ್ಗೆ ಮೀಸಲು ನಿಧಿ 2025-26ನೇ ಸಾಲಿನಲ್ಲಿ 2,39,87,698 ರೂಪಾಯಿಯನ್ನ RBI ಸರ್ಕ್ಯುಲರ್ ಪ್ರಕಾರ ಮೀಸಲು ನಿಧಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ಹಾಗೆ ಅನುತ್ಪಾದಕ ಸಾಲದ ಬಗ್ಗೆ 2024-25ರ ಸಾಲಿನಲ್ಲಿ 8,89,51,721 ರೂಪಾಯಿಯ ನಿಧಿ ಇತ್ತು. ಹಾಗೆ ಅಡಿಷನಲ್ ಪ್ರೊವಿಷನ್ ಅನ್ನ 2025-26ರಲ್ಲಿ 60 ಲಕ್ಷ ಇದ್ದು ಈ 2025-26ನೇ ಸಾಲಿನಲ್ಲಿ ಒಟ್ಟು 9,54,51,721 ರೂಪಾಯಿ ಅನುತ್ಪಾದಕ ಸಾಲದ ನಿಧಿಗೆ ಸೇರಿಸಲಾಗಿದೆ. ಈ ಹಣ ಸಾಲ ರೂಪದ್ದು ವಸೂಲಾದರೆ ಲಾಭಕ್ಕೆ ಬರ್ತದೆ. ಹಾಗೆ ಈ ಸರ್ತಿ 4,53,12,318 ರೂಪಾಯಿ ಲಾಭದಿಂದ NPA ಪ್ರೊವಿಷನ್ ಮಾಡಿ ಅಂದರೆ 2,15,61,954 ರೂಪಾಯಿಯನ್ನ ಅನುತ್ಪಾದಕ ಸಾಲದ ನಿಧಿಗೆ ಲಾಭಾಂಶದಿಂದ ತೆಗೆದುಹಿಡಿಸಿದೆ. ಹಾಗೆ ಸಾಲ ವಸೂಲಾದಾಗ ನೇರವಾಗಿ ಈ ರೂಪಾಯಿ 2,15,61,954 ರೂಪಾಯಿ ಲಾಭಾಂಶಕ್ಕೆ ಬರ್ತದೆ. ಹಾಗೆ ಇನ್ನು ಹೂಡಿಕೆಗಳನ್ನು ಸೆಕ್ಷನ್ 58ರ ಕಾಪರೇಟಿವ್ ಆಕ್ಟ್ ಪ್ರಕಾರ ರಿಸರ್ವ್ ಬ್ಯಾಂಕಿನ ಡೈರೆಕ್ಷನ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಕಮಿಟಿಯ ಡಿಸಿಷನ್ ಪ್ರಕಾರ ಬೋರ್ಡ್ ರೆಸಲ್ಯೂಷನ್ ಪ್ರಕಾರ ಬಂಡವಾಳ ಹೂಡಿಕೆಯನ್ನು ಮಾಡಲಾಗುತ್ತದೆ. ಹೂಡಿಕೆಗಳು ಇನ್ವೆಸ್ಟ್ಮೆಂಟ್ಸ್ಗಳು 2024-25ರ ಸಾಲಿನಲ್ಲಿ 103,2,24,742 ರೂಪಾಯಿ ಇದ್ದದ್ದು 2025-26ನೇ ಸಾಲಿನಲ್ಲಿ ಹೂಡಿಕೆಗಳು 134,5,66,866 ರೂಪಾಯಿ ಆಗಿದೆ. ಅಂದರೆ ಹೂಡಿಕೆಗಳು 30.12% ವೃದ್ಧಿಯಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಭದ್ರತಾ ಪತ್ರದಲ್ಲಿ ನಮ್ಮ ಬ್ಯಾಂಕಿನ ಟೋಟಲ್ ಇನ್ವೆಸ್ಟ್ಮೆಂಟ್ಸ್ ರೂಪಾಯಿ 134,56,860 ರೂಪಾಯಿ ಇದ್ದು ಆ ಪೈಕಿ ಗವರ್ಮೆಂಟ್ ಸೆಕ್ಯೂರಿಟೀಸ್ನಲ್ಲಿ ವರದಿ ಸಾಲಿನಲ್ಲಿ ಅಂದರೆ 31/3/2026ಕ್ಕೆ 111,29,67,894 ರೂಪಾಯಿಯನ್ನ ಹೂಡಿಕೆ ಮಾಡಲಾಗಿದೆ. ಅಂದರೆ ನಮ್ಮ ಬ್ಯಾಂಕಿನ ಟೋಟಲ್ ಇನ್ವೆಸ್ಟ್ಮೆಂಟ್ಸ್ನ 83.02% ಆಗ್ತದೆ. ಈ ಹೂಡಿಕೆಯಿಂದ 7,22,15,326 ರೂಪಾಯಿ ಬಡ್ಡಿ ಬಂದಿರುತ್ತದೆ. ಹಾಗೆ ನಮ್ಮ ವರದಿ ವರ್ಷದಲ್ಲಿ ಟೋಟಲ್ ಡೆಪಾಸಿಟ್ 387 ಕೋಟಿಯಲ್ಲಿ 34.55% ಗವರ್ಮೆಂಟ್ ಸೆಕ್ಯೂರಿಟೀಸ್ನಲ್ಲಿ ಇನ್ವೆಸ್ಟ್ ಮಾಡಲಾಗಿದೆ. ಇನ್ನು ವರ್ಕಿಂಗ್ ಕ್ಯಾಪಿಟಲ್ ದುಡಿಯುವ ಬಂಡವಾಳ 31/3/2025ಕ್ಕೆ 37,138.87 ಲಕ್ಷ ಇತ್ತು. 31/3/2026ಕ್ಕೆ 43,136.78 ಲಕ್ಷ ಆಗಿದೆ. ಅಂದರೆ ವರದಿ ಸಾಲಿನಲ್ಲಿ ದುಡಿಯುವ ಬಂಡವಾಳ 16.15% ಹೆಚ್ಚಳಾಗಿದೆ. ಇನ್ನು ಪ್ರಾಫಿಟ್ ನಮ್ಮ ಬ್ಯಾಂಕ್ ವರದಿ ಸಾಲಿನಲ್ಲಿ 39,75,76,025 ರೂಪಾಯಿ ವಸೂಲು ಮಾಡಿದ್ದು ಠೇವಣಿ ಬಡ್ಡಿ ಕಾಯ್ದಿರಿಸುವಿಕೆ ಮತ್ತು ಇತರ ಖರ್ಚುಗಳ ರೂಪದಲ್ಲಿ ಒಟ್ಟು 37,38,25,661 ರೂಪಾಯಿ ಆಗಿದ್ದು ಉಳಿಕೆ ಲಾಭಾಂಶ ಆಗಿದೆ. ವರದಿ ಸಾಲಿನಲ್ಲಿ 31/3/2026ಕ್ಕೆ 4,53,12,318 ರೂಪಾಯಿ ಲಾಭವಾಗಿದ್ದು ಅದರಲ್ಲಿ ಪ್ರೊವಿಷನ್ಗೆ 2,15,61,958 ರೂಪಾಯಿಯನ್ನು ತೆಗೆದಿರಿಸಿದಾಗ ರೂಪಾಯಿ 2,37,50,363 ರೂಪಾಯಿ 11 ಪೈಸೆ ಲಾಭ ಆಗಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ.
ಇನ್ನು ಡಿವಿಡೆಂಡ್ ಪಾಲು ಮುನಾಫೆ ಡೆಪಾಸಿಟ್ನ ಬಡ್ಡಿ ದರಕ್ಕೆ ನಾವು 2% ಸೇರಿಸಿ 10% ಡಿವಿಡೆಂಡ್ ಕೊಡುವ ಬಗ್ಗೆ ಆಡಳಿತ ಮಂಡಳಿ ನಿರ್ಣಯಿಸಿದೆ. 2024-25 ಸಾಲಿನಲ್ಲಿ ಕೂಡ 10% ಡಿವಿಡೆಂಡ್ ಅನ್ನ ನೀಡಿದೆ. ಹಾಗೆ ಪಾಲು ಮುನಾಫೆ ಡಿವಿಡೆಂಡ್ ಅನ್ನ 2,37,50,363 ರೂಪಾಯಿ 11 ಪೈಸೆ ಲಾಭಾಂಶದಲ್ಲಿ ರೂಪಾಯಿ 1,18,11,597 ರೂಪಾಯಿ 50 ಪೈಸವನ್ನ ಡಿವಿಡೆಂಡ್ ಬಗ್ಗೆ 22,040 ಸದಸ್ಯರಿಗೆ ಡಿವಿಡೆಂಡ್ ಹಣವನ್ನು ನೀಡುವುದಾಗಿದೆ. ಟೋಟಲ್ ಬಿಸ್ನೆಸ್ ನಮ್ಮ ಬ್ಯಾಂಕಿನಲ್ಲಿ 2024-25 ಸಾಲಿನಲ್ಲಿ 5,429.03 ಕೋಟಿ ವ್ಯವಹಾರ ಆಗಿತ್ತು. ಈ ವರ್ಷ 2025-26 ಸಾಲಿನಲ್ಲಿ ನಮ್ಮ ಬ್ಯಾಂಕಿನಲ್ಲಿ ಒಟ್ಟು 5,625.26 ಕೋಟಿ ವ್ಯವಹಾರ ಆಗಿದೆ. ಅಂದರೆ 3.61% ಅಧಿಕ ವ್ಯವಹಾರ ಆಗಿದೆ. ಅಂದರೆ ವರದಿ ಸಾಲಿನಲ್ಲಿ 196.23 ಕೋಟಿ ಹೆಚ್ಚಿಗೆ ವ್ಯವಹಾರ ಬ್ಯಾಂಕಿನಲ್ಲಿ ಆಗಿದೆ. ಇನ್ನು CRAR ಕ್ಯಾಪಿಟಲ್ ಫಂಡ್ ಅಂಡ್ ರಿಸ್ಕ್ ಅಸೆಟ್ ರೇಷಿಯೋ CRAR ಅಂದರೆ ಬ್ಯಾಂಕಿನ ಪಾಲು ಬಂಡವಾಳ ಮತ್ತು ಸ್ವಂತ ನಿಧಿಗಳ ಮೊತ್ತವನ್ನು ಬ್ಯಾಂಕಿಗೆ ಬರಬೇಕಾದ ಸಾಲಗಳು ಮತ್ತು ಇತರ ಮೂಲಗಳ ಮೊತ್ತಕ್ಕೆ ತಾಳೆ ನೋಡುವ ಒಂದು ಪದ್ಧತಿಯಾಗಿದೆ. ಈಗ CRAR ಮೊದಲು 9% ಇದ್ದದ್ದು ಈಗ 12% ಅಂತ ಮಾನದಂಡ RBI ಹೇಳಿದೆ. ಹಾಗೆ 100 ಕೋಟಿಯಿಂದ 1,000 ಕೋಟಿಯ ಒಳಗಿನ ಬ್ಯಾಂಕ್ಗಳನ್ನು ಟೈರ್ 2 ಬ್ಯಾಂಕಿಗೆ ಒಳಪಡುತ್ತದೆ. ಟೈರ್ 2 ಬ್ಯಾಂಕಿಗೆ ಕ್ರಮವಾಗಿ ಮಿನಿಮಮ್ 12% CRAR ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕಿನ CRAR 12.35% ಇರುವುದರಿಂದಾಗಿ ನಮ್ಮ ಬ್ಯಾಂಕಿನ ಆರೋಗ್ಯ ಉತ್ತಮ ಇದೆ ಅಂತ ಹೇಳಬಹುದು. ಹಾಗೆ CRAR ಜಾಸ್ತಿ ಆಗಬೇಕಾದರೆ ಶೇರ್ ಕ್ಯಾಪಿಟಲ್ ಅನ್ನು ಜಾಸ್ತಿ ಮಾಡಬೇಕಾಗ್ತದೆ. ಹಾಗೆ ರಿಸರ್ವ್ಸ್ ಅನ್ನು ಸಹ ಜಾಸ್ತಿ ಮಾಡಬೇಕಾಗ್ತದೆ. ಹಾಗೆ ಇನ್ನು ನೆಟ್ ವರ್ತ್ ಆಫ್ ದಿ ಬ್ಯಾಂಕ್, ಶೇರ್ಸ್ ಕ್ಯಾಪಿಟಲ್ ಮತ್ತು ಡೆಪಾಸಿಟ್, ಪ್ರಾಫಿಟ್ಸ್ ಮತ್ತು ರಿಸರ್ವ್ಸ್ ಎಲ್ಲದರ ಆಧಾರದಲ್ಲಿ ನೆಟ್ ವರ್ತ್ ಪರಿಶೀಲನೆ ನಡೀತದೆ. 2024-25 ಸಾಲಿನಲ್ಲಿ 377.39 ಕ್ರೋರ್ಸ್ ನೆಟ್ ವರ್ತ್ ಇತ್ತು. ಹಾಗೆ 2025-26 ಸಾಲಿನಲ್ಲಿ ಅದು 431.37 ಕ್ರೋರ್ಸ್ ನೆಟ್ ವರ್ತ್ ಆಗಿ 16.15% ಬ್ಯಾಂಕಿನ ನೆಟ್ ವರ್ತ್ ಪ್ರಗತಿಯಾಗಿ 60 ಲಕ್ಷ ನೆಟ್ ವರ್ತ್ ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇನ್ನು ಬ್ಯಾಂಕಿನ ಆಡಿಟ್ ರಿಪೋರ್ಟ್ ನಮ್ಮಲ್ಲಿ ಕಂಕರೆಂಟ್ ಆಡಿಟ್ ಅನ್ನು CA ಗಣೇಶ್ ಹೆಬ್ಬಾರ್ ಸಮವರ್ತಿ ಲೆಕ್ಕ ಪರಿಶೋಧನೆಯನ್ನು ಅವರು ನಡೆಸಿಕೊಡ್ತಾರೆ. ಹಾಗೆ ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಸ್ಟ್ಯಾಚ್ಯುಟರಿ ಆಡಿಟ್ ಅನ್ನು RBI ಶಿಫಾರಸು ಮಾಡಿರುವ CA ಮಿಸಸ್ ಮಯ್ಯ ಅಂಡ್ ಮಯ್ಯ ಹುಬ್ಬಳ್ಳಿ ಅದರ ರಾಘವೇಂದ್ರ ಮಯ್ಯ ಅವರು ಇದನ್ನು ನಡೆಸಿಕೊಡ್ತಾ ಇದ್ದಾರೆ. ಇನ್ನು BAPT ಆಡಿಟ್ ಅದು ಡಿಜಿಟಲ್ ಆಡಿಟ್ ಅನ್ನು ಮಿಸಸ್ ಟೆಕ್ ಡಿಫೆನ್ಸ್ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಇವರ ಇದನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗೆ ಆಡಿಟ್ ರಿಪೋರ್ಟ್ ಪ್ರಕಾರ ರೇಟಿಂಗ್ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸ್ಟ್ಯಾಟ್ಯೂಟರಿ ಆಡಿಟ್ ರೇಟಿಂಗ್ ಪ್ರಕಾರ ನಮ್ಮ ಬ್ಯಾಂಕನ್ನು A ಗ್ರೇಡ್ ಬ್ಯಾಂಕ್ ಆಗಿ ವರ್ಗೀಕರಿಸಿರುತ್ತಾರೆ. ಹಾಗೆ RBI ಕ್ಯಾನ್ವಸ್ ರಿಪೋರ್ಟ್ ಪ್ರಕಾರ ಕೂಡ ನಮ್ಮ ಬ್ಯಾಂಕನ್ನು B ಶ್ರೇಣಿಯಲ್ಲಿ ವರ್ಗೀಕರಿಸುತ್ತಾರೆ. ಇನ್ನು ಪೇಪರ್ ಪಬ್ಲಿಕೇಶನ್ RBI ಡೈರೆಕ್ಷನ್ ಪ್ರಕಾರ ನಮ್ಮ ಬ್ಯಾಂಕ್ 2025-26 ಸಾಲಿನ ಪ್ರಾಫಿಟ್ ಮತ್ತು ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅನ್ನು RBI ಸರ್ಕ್ಯುಲರ್ ಪ್ರಕಾರ ಡಿಸ್ಕ್ಲೋಷರ್ ಆಫ್ ಇನ್ಫಾರ್ಮೇಷನ್ ಅನ್ನುವ ಕ್ರಮದಲ್ಲಿ ದಿನಾಂಕ 28/6/2026 ಉದಯವಾಣಿ ಪತ್ರಿಕೆಯಲ್ಲಿ ಪ್ರಕಟಿಸಿದೆ. ಇನ್ನು ಕಂಪ್ಲೈನ್ಸ್ ಆಫ್ ಆಡಿಟ್ ರಿಪೋರ್ಟ್ನಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿ ಈಗಾಗಲೇ ಅನುಪಾಲನೆ ವರದಿಯನ್ನು RBIಗೆ ಕಳುಹಿಸಲಾಗಿದೆ. ಮುಖ್ಯವಾಗಿ ರೆಗ್ಯುಲರ್ ಮೆಂಬರ್ಸ್ ಬಗ್ಗೆ, ಅಪೂರ್ಣ ಶೇರ್ಸ್ಗಳ ಬಗ್ಗೆ, KYC ನೋ ಯುವರ್ ಕಸ್ಟಮರ್ಸ್ ಬಗ್ಗೆ, ಬ್ರಾಂಚ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಮಾಡುವ ಬಗ್ಗೆ, ಡೈಲಿ NPA ವಿಚಾರದ ಬಗ್ಗೆ, ಹೀಗೆ ಆಡಿಟ್ ರಿಪೋರ್ಟ್ನಲ್ಲಿ ಹೇಳಲಾದಂಥ ನ್ಯೂನತೆಗಳನ್ನು ಸರಿಪಡಿಸಿ ಅನುಪಾಲನೆಯನ್ನು ಮಾಡಲಾಗಿದೆ. BOM ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ BR ಆಕ್ಟ್ಗೆ ತಿದ್ದುಪಡಿ ಆದ ನಂತರ RBI ಸೂಚನೆ ಮೇರೆಗೆ 10/2/2025ರಿಂದ 5 ಜನ ಸದಸ್ಯರ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ರಚನೆಯಾಗಿದೆ. ಹಾಗೆ ಇದನ್ನು ನಾವು RBIಗೆ ತಿಳಿಸಿದ್ದೇವೆ. ವರದಿ ವರ್ಷದಲ್ಲಿ 13 ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಸಭೆ ಬ್ಯಾಂಕಿನಲ್ಲಿ ಜರುಗಿದೆ. ಇದರ ಅಧ್ಯಕ್ಷರಾಗಿ ಕರ್ನಾಟಕ ಬ್ಯಾಂಕಿನ ನಿವೃತ್ತ ಸೀನಿಯರ್ ಮ್ಯಾನೇಜರ್ ಆಗಿರುವ ಚಂದ್ರಶೇಖರ್ ನಾವ್ಡ್ ಅವರು ಕಾರ್ಯನಿರ್ವಹಿಸಿದ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಉತ್ತಮ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ಚಂದ್ರಶೇಖರ್ ನಾವ್ಡ್ ಅವರು ನೀಡ್ತಾ ಇದ್ದಾರೆ. ಹಾಗೆ ವೆಂಕಟೇಶ ಮಿತ್ಯಂತಾಯರು ಇವರು ಸಾಫ್ಟ್ವೇರ್ ಇಂಜಿನಿಯರು, ಬ್ಯಾಂಕಿನ BOM ಸದಸ್ಯರಾಗಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಹಾಗೆ
CA ಕೃಷ್ಣ ಆಚಾರ್ಯ ಅವರು ಚಾರ್ಟರ್ಡ್ ಅಕೌಂಟೆಂಟ್, ಇವರು ಸಹ ನಮ್ಮ ಬ್ಯಾಂಕಿನ BOM ಸದಸ್ಯರಾಗಿ ಹಲವಾರು ರೀತಿಯಲ್ಲಿ ನಮಗೆ ಸಲಹೆ ಸೂಚನೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಇವರೆಲ್ಲರ ಸಲಹೆ ಮಾರ್ಗದರ್ಶನ ಹಾಗೂ ಸಹಕಾರದಿಂದ ಬ್ಯಾಂಕಿನ ಪ್ರಗತಿಗೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ BOM ಸದಸ್ಯರಿಗೆ ವಿಶೇಷವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇನ್ನು ಅಪಾಯಿಂಟ್ಮೆಂಟ್ ಆಫ್ ಸ್ಟ್ಯಾಟ್ಯೂಟರಿ ಆಡಿಟ್, ಬ್ಯಾಂಕಿನ ರೆಗ್ಯುಲೇಷನ್ ಆಕ್ಟ್ 1949ಗೆ 2020ರಲ್ಲಿ ತಿದ್ದುಪಡಿಯಾಗಿ ಸೆಕ್ಷನ್ 31ನೇ ಪ್ರಕಾರ ದೇಶದ ಎಲ್ಲ 1457 ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳು RBI ಹಿಡಿತದಲ್ಲಿದ್ದು RBI ಶಿಫಾರಸು ಮಾಡಿದ ಆಡಿಟರ್ ಅನ್ನು ನೇಮಕಾತಿ ಆಗುತ್ತದೆ. ಮೊದಲು GPಯಲ್ಲಿ ಅಪ್ರೂವಲ್ ಮಾಡಿ ಆಡಿಟರ್ ಅನ್ನು ನೇಮಕ ಮಾಡಬೇಕಿತ್ತು. ಈಗ CA ಮಯ್ಯ ಹುದ್ದೆ CA ರಾಘವೇಂದ್ರ ರಾವ್ ಇವರನ್ನು 3ನೇ ಬಾರಿಗೆ ಆ ಹುದ್ದೆಯ ನೇಮಕಾತಿಗಾಗಿ RBI ನಾವು ಶಿಫಾರಸು ಮಾಡಿದ್ದನ್ನು RBI ಅಂಗೀಕರಿಸಿದೆ. ಕಾರ್ಯಸೂಚಿ 8ರ ಪ್ರಕಾರ GPಯಲ್ಲಿ ಮಾಹಿತಿ ಕೊಡಬೇಕಾಗ್ತದೆ. ಅದನ್ನು ನಾವು ಮಾಹಿತಿಯನ್ನು ಜನರಲ್ ಬಾಡಿಯಲ್ಲಿ ನೀಡ್ತಾ ಇದ್ದೇವೆ. ಇನ್ನು ಬ್ಯಾಂಕಿನ ಠೇವಣಿಗಳಿಗೆ ವಿಮಾ ಭದ್ರತೆ, ಡೆಪಾಸಿಟ್ ಇನ್ಸೂರೆನ್ಸ್, ಸೆಕ್ಷನ್ 5 ಮತ್ತು 6ರ BR ಆಕ್ಟ್ ತಿದ್ದುಪಡಿಯಾಗಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ RBI ಹಿಡಿತಕ್ಕೆ 29/6/2020ರಲ್ಲಿ ಬಂದ ನಂತರ ಬ್ಯಾಂಕಿನ ಎಲ್ಲ ಸದಸ್ಯರ ಠೇವಣಿ 5 ಲಕ್ಷ ರೂಪಾಯಿವರೆಗಿನ ಡೆಪಾಸಿಟ್ಗಳಿಗೆ ವಿಮಾ ಭದ್ರತೆ ಇರುತ್ತದೆ. ನಮ್ಮ ಬ್ಯಾಂಕಿನಲ್ಲಿ 57,444 ಡೆಪಾಸಿಟ್ ಅಕೌಂಟ್ಸ್ಗಳಿವೆ. ಅದಕ್ಕೆ ಈ ವರ್ಷದಲ್ಲಿ 2026ರಲ್ಲಿ ರೂಪಾಯಿ 48 ಲಕ್ಷ ರೂಪಾಯಿಯನ್ನ ಆನ್ಯುವಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ RBI ಸೂಚಿಸಿದ DXC ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಅಂಡ್ ಗ್ಯಾರಂಟಿ ಕಾರ್ಪೊರೇಷನ್, ಅದು ಒಂದು RBI ಅಂಡರ್ನಲ್ಲಿ ಇರುವಂತಹ ಈ ಸಂಸ್ಥೆಗೆ ನಾವು ಬ್ಯಾಂಕ್ ಹಣವನ್ನು ಈಗಾಗಲೇ ಕಟ್ಟಿದೆ. ಹಾಗೆ ಠೇವಣಿಗಳಿಗೆ ಇನ್ಶೂರೆನ್ಸ್ ಭದ್ರತೆ ಇದೆ. ಮುಂದಿನ ವರ್ಷದಲ್ಲಿ ಸಹ ಈ ರೀತಿ ಪ್ರತಿ ವರ್ಷ ನಾವು ಡೆಪಾಸಿಟ್ ಇನ್ಶೂರೆನ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಕಳೆದ ವರ್ಷದಲ್ಲಿ 43,41,000 ಆನ್ಯುವಲ್ ಪ್ರೀಮಿಯಂ ಆಗಿ ಕಟ್ಟಿ ಪ್ರತಿ ವರ್ಷ ಬ್ಯಾಂಕಿನ ಠೇವಣಿಗಳಿಗೆ ವಿಮಾ ಭದ್ರತೆಯನ್ನು ಕಟ್ಟುವಂಥದ್ದು ಅಗತ್ಯ ಇರ್ತದೆ. ಇನ್ನು ಬ್ಯಾಂಕಿನಲ್ಲಿ ಇರುವಂತಹ ಕೆಲವು ಸೌಲಭ್ಯಗಳು, ವರದಿ ಪುಸ್ತಕದ ಪುಟ ಸಂಖ್ಯೆ 7ರಲ್ಲಿ 19 ಸೌಲಭ್ಯವನ್ನು ಬ್ಯಾಂಕಿನ ಗ್ರಾಹಕರಿಗೆ ನಾವು ಕಾಣಿಸಿದ್ದೇವೆ. ಅದು ಪುಸ್ತಕದಲ್ಲಿ ಹೇಳಿದೆ. ಆ ಪುಸ್ತಕದಲ್ಲಿ ಇದು ಅಲ್ಲದೆ ಕ್ಯಾಶ್ ಡೆಪಾಸಿಟ್ ಸೌಲಭ್ಯವನ್ನು, ಕ್ಯಾಶ್ ಡೆಪಾಸಿಟ್ ರೀಸೈಕ್ಲಿಂಗ್ ಅನ್ನ ನಾವು ಈಗಾಗಲೇ ಅಳವಡಿಸಿದ್ದೇವೆ. ಈ ಸೌಲಭ್ಯವನ್ನು ಕರಾವಳಿಯ ಪಟ್ಟಣ ಸಹಕಾರಿ ಬ್ಯಾಂಕ್ನಲ್ಲಿ ಪ್ರಪ್ರಥಮ ಬಾರಿಗೆ ಅಳವಡಿಸಿದ ಬ್ಯಾಂಕ್ ನಮ್ಮ ಬ್ಯಾಂಕ್ ಎನ್ನುವ ಹೆಗ್ಗಳಿಕೆ ನಮಗಿದೆ. ಹಾಗಾಗಿ ಗ್ರಾಹಕರು ಇದರ ಪ್ರಯೋಜನವನ್ನು, ಕ್ಯಾಶ್ ಡೆಪಾಸಿಟ್ನ ಪ್ರಯೋಜನವನ್ನು ನೇರವಾಗಿ ಪಡೆಯಬೇಕಾಗಿ ವಿನಂತಿ ಮಾಡ್ತೇವೆ. ಇನ್ನೊಂದು CTS ಕ್ಲಿಯರಿಂಗ್, RBI ಸರ್ಕ್ಯುಲರ್ ಪ್ರಕಾರ ಈ CTS ಕ್ಲಿಯರಿಂಗ್ ಅನ್ನು ನಾವು ಈಗಾಗಲೇ 4/10/2025ರಿಂದ ಜಾರಿಗೆ ತಂದಿದ್ದೇವೆ. ಮತ್ತೊಂದು ಸೌಲಭ್ಯ ಆಕ್ಸಿಡೆಂಟ್ ಪಾಲಿಸಿ ಫಾರ್ ಲೋನ್ ಕವರೇಜ್ ಅಪ್ ಟು ₹5 lakhs. ಸಾಲ ಪಡೆದವರಿಗೆ ಈ ಕವರೇಜ್ ಅನ್ನು ನಾವು ಮಾಡ್ತೇವೆ. ಡೆತ್ ಅಥವಾ ಡಿಸೇಬಲ್ ಆದವರಿಗೆ ಈ ಒಂದು ಕವರೇಜ್ ಇರುತ್ತದೆ. ಇದನ್ನ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಇವರೊಂದಿಗೆ ಬ್ಯಾಂಕ್ ಕರಾರನ್ನ ಮಾಡಿಕೊಂಡಿದೆ. ಹಾಗೆ ನೂತನ ತಂತ್ರಜ್ಞಾನ ಅಳವಡಿಕೆಯ ಬಗ್ಗೆ ನಮ್ಮಲ್ಲಿ ATM ಇದೆ, ಮೊಬೈಲ್ ಬ್ಯಾಂಕಿಂಗ್ ಇದೆ, ಕೋರ್ ಬ್ಯಾಂಕಿಂಗ್ ಇದೆ, ನೆಟ್ ಬ್ಯಾಂಕಿಂಗ್ ಇದೆ, UPI ಸೌಲಭ್ಯ ಇದೆ, ಭೀಮ್ ಇದೆ, DBT ಸೌಲಭ್ಯ ಬ್ಯಾಂಕಿನಲ್ಲಿ. ಈ ಎಲ್ಲ ಸೌಲಭ್ಯಗಳಿಂದ ಬ್ಯಾಂಕಿಗೆ ರೆವೆನ್ಯೂ ಬರ್ತದೆ. SIRR ಸಾರಸ್ವತ ಇನ್ಫೋಟೆಕ್ ಮುಂಬೈ ಇವರ ಸಹಯೋಗದೊಂದಿಗೆ 2015ರಿಂದ ಪ್ರಾರಂಭಗೊಂಡು ಗೂಗಲ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇವರು ತಂತ್ರಾಂಶವನ್ನು ನೀಡಿದ್ದು ಈವರೆಗೆ ಅತ್ಯಂತ ಯಶಸ್ವಿಯಾಗಿ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತದೆ. ಪ್ರಸ್ತುತ ATM ಕಾರ್ಡ್ಗಳನ್ನು ಹೊಂದಿದವರು ನಮ್ಮ ಬ್ಯಾಂಕಿನಲ್ಲಿ 14,227 ಕಸ್ಟಮರ್ಸ್ ಇದ್ದಾರೆ. ಡಿಜಿಟಲ್ ಪೇಮೆಂಟ್ಸ್ ಇನ್ ಬ್ಯಾಂಕ್ ಇನ್ 2025 ಸಾಲಿನಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ, ATM ಟ್ರಾನ್ಸಾಕ್ಷನ್ಸ್ ಒಟ್ಟು 96,382 ಟ್ರಾನ್ಸಾಕ್ಷನ್ ಇಂದ 39,81,20,400 ವ್ಯವಹಾರ ಆಗಿದೆ. ಹಾಗೆ IMPS ನಿಂದಾಗಿ ಇದು 1/4/2025ರಿಂದ 31/3/2026ರವರೆಗೆ 26,051 ಟ್ರಾನ್ಸಾಕ್ಷನ್ ನಲ್ಲಿ ಒಟ್ಟು 33,8,80,758 ರೂಪಾಯಿ ವ್ಯವಹಾರ ಆಗಿದೆ. ಹಾಗೆ UPI ನಿಂದಾಗಿ ವರದಿ ಸಾಲಿನಲ್ಲಿ 9,05,339 ಟ್ರಾನ್ಸಾಕ್ಷನ್ ಇಂದ 150,50,08,390 ರೂಪಾಯಿ ವ್ಯವಹಾರ ಆಗಿದೆ. ಮತ್ತೆ ಗೋಸ್ ಅಂಡ್ ಇಕಾಮ್ ನಿಂದಾಗಿ 5,027 ವ್ಯವಹಾರ ಆಗಿ 92,90,978 ರೂಪಾಯಿ ವ್ಯವಹಾರ ಆಗಿದೆ. ಹೀಗಾಗಿ ಒಟ್ಟು 10,32,799 ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಿ 224,33,33,00,000
ರೂಪಾಯಿ ವ್ಯವಹಾರ ಆಗಿದೆ. ಹಾಗಾಗಿ 37,26,691.55 ಸಂಗ್ರಹ ಆಗಿದೆ. ಸಾಫ್ಟ್ವೇರ್ ಮೇಂಟೆನೆನ್ಸ್ ಚಾರ್ಜಸ್ 20,70,000 ಹಾಗೂ ಡಿಜಿಟಲ್ ಪೇಮೆಂಟ್ಸ್ ಎಕ್ಸ್ಪೆನ್ಸಸ್ 4,90,330 ಆಗಿರ್ತದೆ. ಹಾಗಾಗಿ ಡಿಜಿಟಲ್ ಪೇಮೆಂಟ್ಸ್ ವ್ಯವಸ್ಥೆಯಿಂದ ಬ್ಯಾಂಕಿಗೆ ವರದಿ ಸಾಲಿನಲ್ಲಿ ಒಟ್ಟು 11,66,361 ರೂಪಾಯಿ ಲಾಭ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇನ್ನು ಲೋ ಕಾಸ್ಟ್ ಫಂಡ್ ಬಗ್ಗೆ ನಮ್ಮ ಬ್ಯಾಂಕಿನಲ್ಲಿ 28,334 SBI ಅಕೌಂಟ್ಸ್ ಇದೆ. ಇದು 31/3/2026 ಇರುವಂತಹ ಲೆಕ್ಕ. ನಮ್ಮ ಬ್ಯಾಂಕಿನ ಟೋಟಲ್ ಡೆಪಾಸಿಟ್ ನಲ್ಲಿ ಲೋ ಕಾಸ್ಟ್ ಫಂಡ್ 10.54% ಇದೆ. ಅಂದರೆ ಟೋಟಲ್ ಲೋ ಕಾಸ್ಟ್ ಫಂಡ್ ನಮ್ಮ ಬ್ಯಾಂಕಿನಲ್ಲಿ 37,87,57,400 ರೂಪಾಯಿ 405 ರೂಪಾಯಿ ಆಗಿರುತ್ತದೆ. ಅಂದರೆ ಮುಂದಿನ ದಿನಗಳಲ್ಲಿ ಲೋ ಕಾಸ್ಟ್ ಫಂಡ್ ಅನ್ನ ಜಾಸ್ತಿ ಮಾಡಬೇಕಾಗಿ ವಿನಂತಿ ಮಾಡ್ತೇನೆ. ಇನ್ನು ಆಡಳಿತ ಮಂಡಳಿಯ ಸಭೆಗಳು, ನಿರ್ದೇಶಕರೆಲ್ಲರೂ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ಭಾಗಿಯಾಗಿ ಬ್ಯಾಂಕಿನ ಚಟುವಟಿಕೆಯಲ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸಿ ಮಾರ್ಗದರ್ಶನ, ನಿರ್ದೇಶನ, ಸಲಹೆ, ಸೂಚನೆ ನೀಡುತ್ತಾ ಬರುತ್ತಿದ್ದಾರೆ. ಹಾಗೆ ವರದಿ ಸಾಲಿನಲ್ಲಿ 13 ಆಡಳಿತ ಮಂಡಳಿ ಸಭೆ ಜರುಗಿದೆ. ನಮ್ಮ ಬ್ಯಾಂಕಿನಲ್ಲಿ 8 ಸಬ್ ಕಮಿಟಿಗಳಿದೆ. ಅದರಲ್ಲಿ ಆಡಿಟ್ ಕಮಿಟಿ ಇದೆ, ಆಲ್ಕೋ ಕಮಿಟಿ ಇದೆ, ಇನ್ವೆಸ್ಟ್ಮೆಂಟ್ ಕಮಿಟಿ ಇದೆ, ಸೈಬರ್ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ಸಿಸ್ಟಮ್ ಕಮಿಟಿ ಇದೆ, OTS ಕಮಿಟಿ ಇದೆ, ಲಾರ್ಜ್ ವ್ಯಾಲ್ಯೂ ಫ್ರಾಡ್ ಮಾನಿಟರಿಂಗ್ ಕಮಿಟಿ ಇದೆ, ಕಸ್ಟಮರ್ಸ್ ಗ್ರೀವೆನ್ಸ್ ಕಮಿಟಿ ಇದೆ, ಹಾಗೆ ರಿಕವರಿ ಕಮಿಟಿ ಇದೆ. ಇದಲ್ಲದೆ ನಮ್ಮ ಬ್ಯಾಂಕಿನಲ್ಲಿ RBI ನೀಡಿರುವ ಸೂಚನೆ ಪ್ರಕಾರ ಈಗಾಗಲೇ 25 ಪಾಲಿಸಿಗಳನ್ನು ನಾವು ತಯಾರು ಮಾಡಿ RBI ಇಂದ ಅನುಮೋದನೆಯನ್ನು ಪಡೆದಿದ್ದೇವೆ. ಈ ಎಲ್ಲ ಪಾಲಿಸಿ ಪ್ರಕಾರ ಬ್ಯಾಂಕಿನ ವ್ಯವಹಾರವನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಬ್ಯಾಂಕಿನ ಮುಂದಿನ ಯೋಜನೆಗಳು, ನಮ್ಮ ಬ್ಯಾಂಕಿನ ದೊಡ್ಡನಗುಡ್ಡೆ, ಹಿರೇಮಠ, ಸಾಲಿಗ್ರಾಮ, ಹೆಬ್ರಿ ಶಾಖೆಗಳಲ್ಲಿ ನಾವು ಸ್ವಂತ ಕಟ್ಟಡದ ವ್ಯವಸ್ಥೆಯನ್ನ ನೋಡ್ತಾ ಇದ್ದೇವೆ. ಅದು ಪ್ರಗತಿಯಲ್ಲಿದೆ. ಈಗಾಗಲೇ ಹೆಡ್ ಆಫೀಸ್ ಕಟಪಾಡಿ, ಕುಂಜಾಲು ಸ್ವಂತ ಕಟ್ಟಡದಲ್ಲಿ ಬ್ಯಾಂಕ್ ವ್ಯವಹಾರವನ್ನು ನಡೆಸ್ತಾ ಇದೆ. ಇನ್ನು ಎರಡನೇದು ನಮ್ಮ ಸಾಲ ವಸೂಲಾತಿ ಬಗ್ಗೆ NPA 2% ಒಳಗೆ ತರಲಿಕ್ಕೆ ವಿಶೇಷ ಕ್ರಮವನ್ನು ಇಡುವಂಥದ್ದು. ಈ ಬಗ್ಗೆ ಈಗಾಗಲೇ ಬೋರ್ಡ್ ರೆಸಲ್ಯೂಷನ್ ಅನ್ನು ನಾವು ಮಾಡಿದ್ದೇವೆ. ನಮ್ಮ ಡೆಪಾಸಿಟ್ ಅನ್ನ ಈಗಾಗಲೇ 401 ಕೋಟಿ ರೂಪಾಯಿ ನಮ್ಮ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇದೆ. ಇನ್ನು 500 ಕೋಟಿ ಡೆಪಾಸಿಟ್ಗೆ ನಾವು ಈಗಾಗಲೇ ಟಾರ್ಗೆಟ್ ಅನ್ನು ಮುಂದಿನ ವರ್ಷಕ್ಕೆ ಹಾಕಿಕೊಂಡಿದ್ದೇವೆ. ಹಾಗೆ ಶೇರ್ ಕ್ಯಾಪಿಟಲ್ ಅನ್ನ ಜಾಸ್ತಿ ಮಾಡುವಂಥದ್ದು. ಗರಿಷ್ಠ 5 ಲಕ್ಷದವರೆಗೆ, ಈಗ ಯಾರು 1,000 ರೂಪಾಯಿಗೆ ಶೇರ್ ಕ್ಯಾಪಿಟಲ್ ಹೊಂದಿದ್ದಾರ ಅವರಿಗೆ 5 ಲಕ್ಷದ ರೂಪಾಯಿವರೆಗೆ ಶೇರ್ ಕ್ಯಾಪಿಟಲ್ ಅನ್ನು ಕೊಡುವಂತಹ ಒಂದು ಹೊಸದಾಗಿ ಈ ವರ್ಷ ನಾವು ಬೋರ್ಡ್ ಅಲ್ಲಿ ರೆಸಲ್ಯೂಷನ್ ಮಾಡಿದ್ದೇವೆ. ಹಾಗಾಗಿ ಹೆಚ್ಚಿನ ಸದಸ್ಯರು ಈ ಶೇರ್ ಕ್ಯಾಪಿಟಲ್ ಅನ್ನು ಪಡೆದು ಸಹಕಾರ ಮಾಡಬೇಕು. ಇದರಿಂದಾಗಿ ನಿಮಗೆ 10% ಅಷ್ಟು ಡಿವಿಡೆಂಡ್ ಅನ್ನು ಸಾಮಾನ್ಯವಾಗಿ ಎಲ್ಲ ಸಭೆಯಲ್ಲೂ ನಾವು ಡಿಕ್ಲೇರ್ ಮಾಡಿದಂತೆ ಆ ಪ್ರಯೋಜನವನ್ನ ನೀವು ಪಡೆಯಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಸೂಕ್ತ ಜಾಗದಲ್ಲಿ ಇನ್ನೊಂದು ಬ್ರಾಂಚ್ ಅನ್ನ ಪಡೆಯಲಿಕ್ಕೆ ಅವಕಾಶ ಉಂಟು. ಅದನ್ನ ಮುಂದಿನ ದಿನದಲ್ಲಿ ಮಾಡಲಿಕ್ಕಿದ್ದೇವೆ. ಎಲ್ಲ ಬ್ರಾಂಚ್ಗೆ ಕಸ್ಟಮರ್ಸ್ ಮೀಟ್ ಅನ್ನು ನಡೆಸುವುದು, ಹಾಗೆ ಕ್ಯಾಶ್ ಡೆಪಾಸಿಟ್ ರೀಕೈಸಿಂಗ್ ಮೆಷಿನ್ ಅಂತ ಈಗಾಗಲೇ ನಾವು ಅದನ್ನು CRM ಅದನ್ನು ನಾವು ಅಳವಡಿಸಿದ್ದೇವೆ. ಗ್ರಾಹಕರು ನೇರವಾಗಿ ಅವರವರ ಖಾತೆ ಹಣವನ್ನು ಪಾವತಿ ಮಾಡಬಹುದು. ಬ್ಯಾಂಕಿಗೆ ಹೋಗಬೇಕಾಗಿಲ್ಲ, ಈ ಮೆಷಿನ್ಗೆ ನೀವು ಡೆಪಾಸಿಟ್ ಮಾಡಿದ್ರಿಂದ ಸಾಧ್ಯ ಆಗ್ತದೆ. ಇನ್ನು ಮುಂದಕ್ಕೆ ನಮ್ಮ ಬ್ಯಾಂಕ್ ಅಲ್ಲದೆ ನಿಮಗೆ ಬೇರೆ ಬ್ಯಾಂಕಿಗೆ ಏನಾದರೂ ಹಣ ಡೆಪಾಸಿಟ್ ಮಾಡುವುದಿದ್ರೆ ಅದನ್ನು ನೇರವಾಗಿ ಖಾತೆಗೆ ಹಣವನ್ನು ಪಾವತಿ ಮಾಡುವ ಸೌಲಭ್ಯವನ್ನು ನಾವು ಸ್ವಲ್ಪ ದಿನದಲ್ಲಿ ಮುಂದಿನ ದಿನದಲ್ಲಿ ನೀಡಲಿಕ್ಕಿದ್ದೇವೆ. ಹಾಗೆ ಮುಂದಿನ ದಿನದಲ್ಲಿ ಬ್ಯಾಂಕಿಂಗ್ ಆ್ಯಪ್, ಅದು ಆ ಆ್ಯಪ್ ಮೂಲಕ ಪಿಗ್ಮಿ ಸಹಕಾರವನ್ನು ಮಾಡುವ ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ. ಇದರಿಂದಾಗಿ ನೀವು ಕೊಟ್ಟ ಪಿಗ್ಮಿ ಹಣ ಖಾಲಿ ಪಿಗ್ಮಿ ಏಜೆಂಟ್ ಕೈಯಲ್ಲಿ ನಿಲ್ಲುವುದಿಲ್ಲ, ಅದು ನೇರವಾಗಿ ಗ್ರಾಹಕನ ಖಾತೆಗೆ ಪಿಗ್ಮಿ ಹಣ ಜಮಾ ಆಗ್ತದೆ. ಈ ಒಂದು ಸೌಲಭ್ಯವನ್ನು ಮುಂದಿನ ದಿನದಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕಿದ್ದೇವೆ. ಇನ್ನು ಸಾಲಗಾರರ ಬಗ್ಗೆ ಎನಿ ಕೈಂಡ್ ಆಫ್ ಡೆತ್ ಇನ್ಶೂರೆನ್ಸ್ ಕವರೇಜ್ ಅಂತ, ಎನಿ ಕೈಂಡ್ ಆಫ್ ಇನ್ಶೂರೆನ್ಸ್ ಡೆತ್ ಕವರೇಜ್ ಅಂತ ಹೇಳಿದರೆ ನ್ಯಾಚುರಲ್ ಆಗಿ ಡೆತ್ ಆದರೂ ಸಹ ಸಾಲದ ಭದ್ರತೆ ವ್ಯವಸ್ಥೆಗೋಸ್ಕರ ವಿಮಾ ಯೋಜನೆಯನ್ನ, ಇನ್ಶೂರೆನ್ಸ್ ಕವರೇಜ್ ಅನ್ನು ಮಾಡುವ ಒಂದು ಯೋಜನೆಯನ್ನು ನಾವು ಮುಂದಿನ ದಿನದಲ್ಲಿ ಅಳವಡಿಸಲಿದ್ದೇವೆ. ಇನ್ನು ಕೊನೆಯಲ್ಲಿ ನಮ್ಮ ಬ್ಯಾಂಕಿನ ಮೊಬೈಲ್ ಆ್ಯಪ್ ಸೌಲಭ್ಯ ಈಗಾಗಲೇ ಆಂಡ್ರಾಯ್ಡ್ ಮೊಬೈಲಿಗೆ ಈ ಸೌಲಭ್ಯ ಲಭ್ಯವಿದ್ದು, ಇನ್ನು ಮುಂದಕ್ಕೆ ಈ ಸೌಲಭ್ಯವನ್ನು ಎಲ್ಲ ಐಫೋನ್ ಆ್ಯಪ್ಗೆ ಸಹ ವಿಸ್ತರಿಸುವ ಯೋಜನೆಯನ್ನ ಮಾಡಲಿದ್ದೇವೆ. ಹಾಗೆ ಈ ಎಲ್ಲ ಮುಂದಿನ ಯೋಜನೆಗಳಿಗೆ ಬ್ಯಾಂಕ್ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದೆ. ಇನ್ನು ಬ್ಯಾಂಕ್ ಲಭಿಸಿರುವ ಪ್ರಶಸ್ತಿಗಳ ಬಗ್ಗೆ, ಸಹಕಾರಿ ರಂಗದಲ್ಲಿ 114 ವರ್ಷಗಳ ಸುದೀರ್ಘ ಸಾರ್ಥಕ ಸೇವೆಯನ್ನು ಪೂರೈಸಿದ ಉಡುಪಿಯ ಪ್ರತಿಷ್ಠಿತ ಪಟ್ಟಣ ಸಹಕಾರ ಬ್ಯಾಂಕ್ ಆದ ನಮ್ಮ ಬ್ಯಾಂಕಿಗೆ ಸಹಕಾರ ಕ್ಷೇತ್ರದಲ್ಲಿನ ವಿಶಿಷ್ಟ ಸಾಧನೆಯನ್ನು ಗುರುತಿಸಿ ಲಕ್ನೋದಲ್ಲಿ ನಡೆದ ರಾಷ್ಟ್ರಮಟ್ಟದ ಭಾರತ ರತ್ನ ಸಹಕಾರಿತಾ ಸಮ್ಮಾನ್ 2026 ಸಮಾರಂಭದಲ್ಲಿ ದೇಶ
ದೇಶದ ಸುಮಾರು 500ಕ್ಕೂ ಮಿಕ್ಕಿ ಸಹಕಾರಿಗಳ ಸಮ್ಮುಖದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿನ ವಿಶಿಷ್ಟ ಸಾಧನೆಯನ್ನು ಪರಿಗಣಿಸಿ ರಾಷ್ಟ್ರ ಮಟ್ಟದಲ್ಲಿ ಬೆಸ್ಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅನ್ನುವ ರಾಷ್ಟ್ರೀಯ ಪ್ರಶಸ್ತಿಯನ್ನು ನಮ್ಮ ಬ್ಯಾಂಕ್ ಪಡೆದುಕೊಂಡಿದೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತೇವೆ. ಹಾಗೆ ನಮ್ಮ ಬ್ಯಾಂಕಿನ ಡಿಜಿಟಲ್ ಸೇವೆಯನ್ನು ಪರಿಗಣಿಸಿ ಬೆಸ್ಟ್ ಡಿಜಿಟಲ್ ಪೇಮೆಂಟ್ಸ್ ಇನಿಷಿಯೇಟಿವ್ ಅವಾರ್ಡ್ ಹಾಗೆ ಬ್ಯಾಂಕಿನ ಅಧ್ಯಕ್ಷರಿಗೆ ಬೆಸ್ಟ್ ಚೇರ್ಪರ್ಸನ್ ಆಫ್ ದ ಇಯರ್ ಎನ್ನುವ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿರುತ್ತದೆ. ಇನ್ನು 12ನೇ ಬಾರಿಗೆ ನಮ್ಮ ಬ್ಯಾಂಕಿಗೆ SCBCC ಬ್ಯಾಂಕ್ನಿಂದ ಸಹಕಾರಿ ಸಾಧನಾ ಜಿಲ್ಲಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇನ್ನು ಸೂಚನೆ, ನಮ್ಮ ಬ್ಯಾಂಕ್ ಒಳ್ಳೆಯ ಡಿಜಿಟಲ್ ಫೆಸಿಲಿಟಿಯನ್ನು ನೀಡಿದೆ. ನಮ್ಮ ಬ್ಯಾಂಕ್ ಕೋರ್ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, UPI, CRM ಸೌಲಭ್ಯಗಳನ್ನು ಈಗಾಗಲೇ ನೀಡಿದೆ. ಅದನ್ನು ಹೆಚ್ಚಿನ ನಮ್ಮ ಗ್ರಾಹಕರ ಆ ಸೌಲಭ್ಯವನ್ನು ಉಪಯೋಗ ಮಾಡಿಕೊಳ್ಬೇಕಂತ ಒಂದು ಮನವಿ ಮಾಡ್ತೇವೆ. ಇನ್ನೊಂದು ಈಗಾಗಲೇ ನಾನು ಹೇಳಿದಾಗೆ ಬ್ಯಾಂಕು 1,000 ರೂಪಾಯಿ ಮುಖಬೆಲೆಯ A ಕ್ಲಾಸ್ ಶೇರ್ ರೆಗ್ಯುಲರ್ ಮೆಂಬರ್ಸ್ 5,589 ಸದಸ್ಯರಿದ್ದಾರೆ. ಅದಕ್ಕೆ ಇನ್ನೂ ಹಣ ಹಾಕಿ ಶೇರ್ ಕ್ಯಾಪಿಟಲ್ ಮೊತ್ತವನ್ನು ಹೆಚ್ಚಿಸಿಕೊಳ್ಳುವುದು ಹಾಗೆ 5 ಲಕ್ಷ ಮೊತ್ತದ ವರೆಗೆ ಶೇರ್ ಕ್ಯಾಪಿಟಲ್ ಪ್ರಯೋಜನವನ್ನು ಎಲ್ಲ ಸದಸ್ಯರು ಪಡೆಯಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ಬ್ಯಾಂಕಿನ ಸದಸ್ಯರ ವಿಳಾಸ ಬದಲಾವಣೆ ಇದ್ದಲ್ಲಿ ಬ್ಯಾಂಕಿಗೆ ತಿಳಿಸುವುದು. ಯಾಕೆಂದರೆ ಈ ಬಾರಿ 5,584 ನೋಟಿಸ್ನಲ್ಲಿ 208 ಜನರಲ್ ಬಾಡಿ ನೋಟಿಸ್ ವಿಳಾಸ ಸರಿಯಿಲ್ಲದೆ ವಾಪಸ್ಸಾಗಿದೆ. ಹಾಗೆ ಆಗಬಾರದು. ಸದಸ್ಯರು ವಿಳಾಸ ಬದಲಾವಣೆ ಇದ್ದಲ್ಲಿ ಬ್ಯಾಂಕಿಗೆ ಬಂದು ತಿಳಿಸಬೇಕು ನಮ್ಮ ಮನವಿಯೊಂದಿಗೆ. ನಮ್ಮಲ್ಲಿ ಹೆಚ್ಚಿನ ಸದಸ್ಯರು 1,000 ರೂಪಾಯಿ ತೊಡಗಿಸಿದ ಸದಸ್ಯರು ನಾನು ಈಗಾಗಲೇ ಪ್ರತಿ ವರ್ಷ ಹೇಳ್ತೇನೆ, ಜನರಲ್ ಬಾಡಿಗೆ ಬರ್ತಾರೆ, ಬ್ಯಾಂಕಿಗೆ ಬರುವುದಿಲ್ಲ. ಬ್ಯಾಂಕಿನ ಬಂದು ವ್ಯವಹಾರವನ್ನು ಮಾಡಬೇಕು. ಪ್ರತಿ ಸಲದಂತೆ ನಮಗೆ ಈ 1,000 ರೂಪಾಯಿ ಶೇರ್ಸ್ಗೆ ಪೋಸ್ಟೇಜಿಗೆ 50 ರೂಪಾಯಿ 60 ರೂಪಾಯಿ ಖರ್ಚಾಗ್ತದೆ. GP ಖರ್ಚೆಲ್ಲ ಸೇರಿಸಿ ನಮಗೆ ಇದರಿಂದ ಬ್ಯಾಂಕಿಗೆ ಹೆಚ್ಚಿನ ಲಾಭ ಆಗುವುದಿಲ್ಲ. ಇದಕ್ಕಿಂತ ಜಾಸ್ತಿ ಮಿನಿಮಮ್ ಟ್ರಾನ್ಸಾಕ್ಷನ್ ಅನ್ನ ಸದಸ್ಯರು ಮಾಡದೇ ಇದ್ದರೆ ವೋಟಿಂಗ್ ರೈಟ್ಸ್ ಅನ್ನ ನೀವು ಕಳೆದುಕೊಳ್ಬೇಕಾಗ್ತದೆ. ಸದಸ್ಯರು ಈಗ ನಮ್ಮ ಬ್ಯಾಂಕಿನ 10 ಶಾಖೆ ಇದೆ, ಅಲ್ಲಿ ಎಲ್ಲಾದರೂ ನೀವು ಹೆಚ್ಚಿನ ವ್ಯವಹಾರವನ್ನ ಮಾಡಬೇಕನ್ನುವ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಅದಲ್ಲದೆ ಈ ಡೆಟ್ ಫಂಡ್ ಅಂತ ನಿಮಗೆ ಗೊತ್ತಿರ್ಬೋದು, ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇರ್ತದೆ. ಅಂದ್ರೆ ಡೆಪಾಸಿಟ್ಸ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಫಂಡ್ ಅಂತ ಹೇಳಿ, ಅಂದ್ರೆ RBI ಸರ್ಕ್ಯುಲರ್ ಪ್ರಕಾರ 10 ವರ್ಷಗಳವರೆಗೆ ಠೇವಣಿ ಖಾತೆಯಲ್ಲಿ ವ್ಯವಹಾರ ಜರುಗಿಸಿದ್ದಲ್ಲಿ ಖಾತೆಯಲ್ಲಿರುವ ಹಣವನ್ನು ಮುಟ್ಟುಗೋಲು ಹಾಕಿಕೊಂಡು RBIಗೆ ಜಮಾ ಮಾಡಲಾಗುವುದು. ಹಾಗಾಗಿ ಆದ್ದರಿಂದ ಬ್ಯಾಂಕ್ನಲ್ಲಿರುವ ತಮ್ಮ ಠೇವಣಿ ಖಾತೆಗಳನ್ನು ಚಲಾವಣೆಯಲ್ಲಿ ಇರಬೇಕಾಗಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದ ಬಗ್ಗೆ, ನಮ್ಮ ಬ್ಯಾಂಕಿನಲ್ಲಿ ಒಟ್ಟು 62 ಮಂದಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ 60 ಸಿಬ್ಬಂದಿಗಳು ಈಗಾಗಲೇ ಡಿಪ್ಲೊಮಾ ಇನ್ DCM ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಹಾಗೆ ಸಹಕಾರಿ ಕ್ಷೇತ್ರದ ಅಪಾರ ತಿಳುವಳಿಕೆಯನ್ನು ನಮ್ಮ ಸದಸ್ಯರು ಹೊಂದಿದ್ದಾರೆ. ಈ ವರ್ಷ 8 ನೌಕರರು ಪರೀಕ್ಷೆ ಕೊಟ್ಟಿದ್ದು ಉತ್ತೀರ್ಣರಾಗಿದ್ದಾರೆ. ಆ ಪೈಕಿ MR ಸಾಂಗವಿ ಉಳ್ಳಾಳ ಅವರು ರಾಜ್ಯಕ್ಕೆ 2ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಹಾಗೆ ಶುಭಾ ಶೆಟ್ಟಿ ಅವರು ಕೂಡ ರಾಜ್ಯಕ್ಕೆ 4ನೇ ರ್ಯಾಂಕ್ ಪಡೆದು ನಮ್ಮ ಉಡುಪಿ ಕೋಆಪರೇಟಿವ್ ಟೌನ್ ಬ್ಯಾಂಕಿನ ಗೌರವವನ್ನು ರಾಜ್ಯ ಮಟ್ಟದಲ್ಲಿ ಹರಡಲಿಕ್ಕೆ ಅನುಕೂಲ ಆಗಿದೆ. ಇವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಬ್ಯಾಂಕಿನಲ್ಲಿ 19 ಮಂದಿ ದೈನಿಕ ಠೇವಣಿ ಸಂಗ್ರಹದಾರರು ಪಿಟಿ ಕಲೆಕ್ಟರ್ಸ್ ಇದ್ದಾರೆ. ಕೋಆಪರೇಟಿವ್ ಸೆಕ್ಟರ್ 8ನೇ ವೇತನ ಆಯೋಗದಂತೆ 2021ರಿಂದ ವೇತನವನ್ನು ರಿವೈಸ್ ಮಾಡಿದ್ದೇವೆ. ಆ ಪ್ರಕಾರ ವರದಿ ವರ್ಷದಲ್ಲಿ DA ಮತ್ತು ಬೋನಸ್ ಒಟ್ಟಿಗೆ 49.75% ಅಂದರೆ 32,34,955 ರೂಪಾಯಿ ಸಿಬ್ಬಂದಿಯವರಿಗೆ ಪಾವತಿಯಾಗಿದೆ. ಸ್ಯಾಲರಿ ಎಕ್ಸ್ಪೆಂಡಿಚರ್ ಅದು ವರ್ಕಿಂಗ್ ಕ್ಯಾಪಿಟಲ್ನ 2% ಒಳಗೆ ಇರಬೇಕು. ನಮ್ಮದು 1.5% ನಲ್ಲಿದೆ. ಹಾಗಾಗಿ ಆ ಪಾವತಿ ಮಾಡಲಿಕ್ಕೆ ಅನುಕೂಲ ಆಯಿತು. RBI ಸುತ್ತೋಲೆ ಪ್ರಕಾರ ಸಿಬ್ಬಂದಿಗಳಿಗೆ ವಿಶೇಷ ಟ್ರೈನಿಂಗ್ ಅನ್ನು ಆಗಿದ್ದಾಗೆ ನಾವು ಕೊಡ್ತಾ ಇದ್ದೇವೆ. ಇನ್ನು RBI ಸರ್ಕ್ಯುಲರ್ ಪ್ರಕಾರ ಒಂದು ಖಾತೆಗೆ ಗ್ರಾಹಕರ ಸೂಚನೆ ಮೇರೆಗೆ ಇತ್ತೀಚೆಗೆ ಬಂದಂತಹ RBI ಡೈರೆಕ್ಷನ್ ಪ್ರಕಾರ ಇನ್ನು ಮುಂದಕ್ಕೆ ಗರಿಷ್ಠ 4 ಜನ ವಾರಿಸುದಾರರನ್ನ ನಾಮಿನಿಯಾಗಿ ನೇಮಕ ಮಾಡಲಿಕ್ಕೆ ಅವಕಾಶ ಇರ್ತದೆ. ಮೊದಲು ಒಬ್ಬರನ್ನೇ ನಾಮಿನಿಯಾಗಿ ನೇಮಕ ಮಾಡಲಿಕ್ಕೆ ಅವಕಾಶ ಇತ್ತು. ಇನ್ನು ಮುಂದೆ 4 ಜನರನ್ನ ನಾಮಿನಿಯಾಗಿ ಗರಿಷ್ಠವಾಗಿ ನೇಮಕ ಮಾಡಲಿಕ್ಕೆ ಅವಕಾಶ ಉಂಟು. ಹಾಗಾಗಿ ಈ ಪ್ರಯೋಜನವನ್ನು ಮುಂದಿನ ದಿನದಲ್ಲಿ ನೀವು ಪಡೆದುಕೊಳ್ಳುವುದಾಗಿದೆ. ಇನ್ನು ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959 ಅದರ ಪ್ರಕಾರ ದಿನಾಂಕ 12/9/2025 ಕರ್ನಾಟಕ ಸರ್ಕಾರ ಹೊರಡಿಸಿದ ಗೆಜೆಟೆಡ್ ನೋಟಿಫಿಕೇಶನ್ ರಾಜ್ಯಪತ್ರ ಪ್ರಕಾರ ಬೈಲಾದಲ್ಲಿ ತಿದ್ದುಪಡಿ ಮಾಡುವ ಬಗ್ಗೆ, ಸೂಚನಾ ಪತ್ರದ 10 ಅಜೆಂಡಾ ಪ್ರಕಾರ ಕಾನ್ಸಿಕ್ವೆನ್ಷಿಯಲ್ ಅಮೆಂಡ್ಮೆಂಟ್ ಆಗುವ ಬಗ್ಗೆ ಜನರಲ್ ಬಾಡಿಯಲ್ಲಿ ಮಂಜೂರು
ಮಂಜೂರಾತಿ ನೀಡಬೇಕಾಗುತ್ತೆ. ಹಾಗಾಗಿ ಏಜೆಂಟ್ 10 ಪ್ರಕಾರ ಅಮೆಂಡ್ಮೆಂಟ್ಸ್ ಏನಿದೆ ಅದನ್ನು ಮಂಜೂರು ಮಾಡುವ ಬಗ್ಗೆ ಪೇಜ್ ನಂಬರ್ 16ರಿಂದ 19ರಲ್ಲಿ ವಿವರಿಸಲಾಗಿದೆ. ಎಲ್ಲರಿಗೂ ನಮ್ಮ ಬ್ಯಾಂಕಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು.